ಭಕ್ತಿ ಪುರಸ್ಸರಂ ಪ್ರಾತಸ್ಮರಣೀಯ ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಪರಶಿವನ ಪರಾವತಾರಿ ಜಗದ್ಗುರು ಜಗದ್ವಂದ್ಯ ಜಗದ್ಗುರು ಶ್ರೀ ಸಿದ್ಧಾರೂಢರನ್ನು ಎನ್ನ ಹೃದಯಾರವಿಂದದಲ್ಲಿ ಸ್ಮರಿಸಿ, ಮೌನ ಮಹಾಯೋಗಿ ಗುರುನಾಥಾರೂಢರನ್ನು ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿ, ತತ್ಸ್ವರೂಪರು ಅನಂತ ಕಲ್ಯಾಣ ಗುಣಗಣ ಸಮನ್ವಿತರು ಶ್ರೋತ್ರಿಯ ಬ್ರಹ್ಮನಿಷ್ಠ ಜ್ಞಾನಯೋಗಿ ಸದ್ಗುರು ಅಪ್ಪಾಜಿಯವರ ದಿವ್ಯ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಭಕ್ತಿ ನಮನಗಳನ್ನು ಸಲ್ಲಿಸಿ, ತತ್ಸ್ವರೂಪರೇ ಆಗಿರತಕ್ಕಂತಹ ಶ್ರೋತ್ರಿಯ ಬ್ರಹ್ಮನಿಷ್ಠ ವಿಶ್ವಕುಟುಂಬಿ ಸದ್ಗುರು ಅಪ್ಪಾಜಿಯವರ ದಿವ್ಯ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಭಕ್ತಿ ನಮನಗಳನ್ನು ಸಲ್ಲಿಸಿ, ಬ್ರಹ್ಮ ವೇದಿಕೆಯನ್ನು ಅಲಂಕರಿಸಿರುವ ಎಲ್ಲ ಪೂಜ್ಯರ ಎಲ್ಲ ಮಾತೆಯರ ಶ್ರೀಚರಣಗಳಲ್ಲಿ ಅನಂತ ಭಕ್ತಿ ನಮನಗಳನ್ನು ಸಲ್ಲಿಸಿ, ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿರುವ ಆತ್ಮೀಯರೇ ತಮ್ಮೆಲ್ಲರಿಗೂ ಶರಣ. ಸದ್ಗುರು ಅಪ್ಪಾಜಿಯವರ 83ನೆಯ ಜಯಂತಿ ಮಹೋತ್ಸವ ಹಾಗೂ ರಥೋತ್ಸವದ ನಿಮಿತ್ತವಾಗಿ ಹಮ್ಮಿಕೊಂಡಿರುವ ಈ ಸತ್ಸಂಗ ಕಾರ್ಯಕ್ರಮದ 5ನೇ ದಿವಸದ ಮಹಾಮಂಗಲೋತ್ಸವ ಕಾರ್ಯಕ್ರಮ. ಇಲ್ಲಿ ಶಂಕರಾಚಾರ್ಯರ ಒಂದು ಶ್ಲೋಕವನ್ನು ಕುರಿತು ಪೂಜ್ಯರು ನಮಗೆ ಉಪದೇಶಾಮೃತವನ್ನ ನೀಡವರದ. ಗುರುಚರಣಾಂಬುಜ ನಿರ್ಭರ ಭಕ್ತ ಸಂಸಾರಾದ ಚಿರಾದ್ಭವ ಮಕ್ತ ಸೇಂದ್ರಿಯ ಮಾನಸ ನೇಮಾದೇವಂ ದೃಕ್ಷಸಿ ನಿಜ ಹೃದಯಸ್ಥಂ ದೇವಂ. ಶಂಕರ ಭಗವತ್ಪಾದರು ಬಹಳ ಸುಂದರವಾದಂತಹ ಮಾತನ್ನು ನಮಗಿಲ್ಲಿ ಹೇಳ್ತಾ ಇದ್ದಾರೆ. ಸದ್ಗುರುಗಳ ಚರಣವನ್ನು ಯಾರು ನಂಬಿರ್ತಾರೆ, ಸದ್ಗುರುಗಳ ಮೇಲೆ ಯಾರು ಸಂಪೂರ್ಣ ಭಾರವನ್ನು ಇಟ್ಟಿದ್ದಾರ, ಅವರಿಗೆ ಈ ಸಂಸಾರದಿಂದ ಮುಕ್ತ ಮಾಡ್ತಾರ. ಸಂಸಾರ ಅಂದ್ರೆ ಈ ಸಂಸಾರ ಅಲ್ಲ, ಅವರೇ ಹೇಳ್ತಾರೆ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇ ಸಹನಂ ಹೇ ಸಂಸಾರೇ ಕಲುದುಸ್ತಾರೆ ಕೃಪಯಾಪಾರೆ ಪಾಹಿ ಮುರಾರೆ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಮೂಢ ಮನುಷ್ಯನೇ ಪುನಃ ಹುಟ್ಟುವುದು, ಪುನಃ ಸಾಯುವುದು, ಪುನಃ ತಾಯಿ ಗರ್ಭಕ್ಕೆ ಬರುವುದು ಎಷ್ಟು ದುಃಖದ ಅಂತ ಕೇಳಿದ್ರ ಅದರ ವರ್ಣನೆ ಮಾಡೋದು ಬಹಳ ಕಠಿಣದ ಅಂತ. ಅಂಥ ದುಃಖ ರೂಪವಾದ ಸಂಸಾರವನ್ನ ಏನು ಮಾಡ್ರೂ ಹೋಗಂಗಿಲ್ಲ, ನಾವೇನು ಮಾಡ್ರೂ ಹೋಗಂಗಿಲ್ಲ. ಅದು ಯಾರಿಂದ ಈ ದುಃಖದ ನಿವೃತ್ತಿ ಆಗ್ತದೆ ಅಂತ ಕೇಳಿದ್ರ ಕೇವಲ ಸದ್ಗುರುಗಳಿಂದ. ಅವರೇ ಈ ಭವನದಿಯನ್ನ ತಾರಿಸ್ತಾರೆ. ಯಾರಿಗೂ ಆಗಂಗಿಲ್ಲ ಅಂತ, ಎಂಥವ್ರಿಗೂ ಸಹಿತ ಸದ್ಗುರು ಇಲ್ಲದೆ ಎಂಥಪ್ಪ ಪುರುಷರಿಗೆ ಮುಕ್ತಿ ಸಮನಿಸದು ಅಂತ ಹೇಳ್ತಾರೆ. ಗುರು ಬಿನ ಭವನದಿ ತರಹಿನ ಕೋಹಿ ಜೋ ಶಂಕರ ವಿರಂಚ ಹೋಯಿ. ತುಳಸಿದಾಸರು ಹೇಳಿದರು, ಮಹಾನ್ಮಾನ ಸಂತ ಶರಣರಿಗೂ ಸಹಿತ ದೇವತೆಗಳಿಗೂ ಸಹಿತ ಗುರು ಚರಣ, ಗುರು ಇಲ್ಲದೇನೆ ಈ ಭವ ಸಂಸಾರವನ್ನು ದಾಟ್ಲಿಕ್ಕೆ ಬರುವುದಿಲ್ಲ ಅಂತ. ಅದಕ್ಕಾಗಿ ಸದ್ಗುರುಗಳೇ ಶರಣಾಗತಾಗಿ ಆ ಸದ್ಗುರುಗಳಲ್ಲಿ ಸಂಪೂರ್ಣವಾದಂತಹ ನಂಬಿಕೆ ಭಾರವನ್ನಿಟ್ಟು ನಿಶ್ಚಿಂತೆಯಾಗಿದ್ದೇವಂದ್ರೆ ನಾ ಈ ಸಂಸಾರವನ್ನ ದಾಟ. ಸದ್ಗುರುಗಳೇ ಶರಣಾಗತಾಗಿ ಎಲ್ಲ ಭಾರವನ್ನು ಸದ್ಗುರುಗಳ ಮೇಲೆ ಹಾಕಿಬಿಡ್ಬೇಕು. ಹೆಂಗ್ ಬಸವಣ್ಣವರು ಪರಮಾತ್ಮನಿಗೆ ಅಂತಾರಲ್ಲ, ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಎನ್ನ ಮಾನಾಪಮಾನ ನಿಮ್ಮದಯ್ಯ, ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗಮದೆ. ಆ ಬಳ್ಳಿಗೆ ಹೆಂಗ ಕಾಯಿ ವಜ್ಜಾಗಂಗಿಲ್ಲ, ಪರಮಾತ್ಮ ನಾನೇನು ವಜ್ಜಿ ಇಲ್ಲ. ಯಾಕಂತ ಕೇಳಿದ್ರ ಎನ್ನ ವಾಮ ಒಳ್ಳೇದ್ದು ಕೆಟ್ಟದ್ದು ಲಾಭ ನಷ್ಟ ಸುಖ ದುಃಖ ಮಾನ ಅಪಮಾನ ಎಲ್ಲವೂ ಪರಮಾತ್ಮಂದೇ ಅಂತ ತಿಳ್ಕೊಂಡು ಹೆಂಗ ಅದರಲ್ಲ, ಹಂಗ ನಾವಾದ್ರೂ ಸಹಿತ ಹೆಂಗ್ ಟಿಕೆಟ್ ತೆಗೆದು ಕೂತೇವ್ ಬಸ್ನಾಗ ಅಂದ್ರ ಆರಾಮ್ ಕುಂಡಿರ್ತೇವ್ ನೋಡ್ರಿ. ಯಾಕಡೆ ಹೋಯ್ತಾನೋ ಏನ್ ಮಾಡ್ತಾನ ಅಂತ ಚಿಂತೆ ಮಾಡ್ಕೊತ ಕುಂಡಿರ್ತೀವಿ, ಕುಂತಿರ್ತೀವಿ ನಿಶ್ಚಿಂತೆ ಆಗಿ ನಿದ್ದೆ ಮಾಡ್ಕೊತ ಕುಂಡಿರ್ತೀವಿ ಮತ್ತ ಆರಾಮ್. ಹಂಗ ಸದ್ಗುರುಗಳಿಗೊಮ್ಮೆ ಶರಣಾಗತಾಗಿ ಆ ಸದ್ಗುರುನಾಥನಿಗೆ ಎಲ್ಲ ಕೊಟ್ಟು ಆರಾಮ್ ಅವ್ರದೇ ಅದ ಎಲ್ಲ ನಮ್ದೇ ಎಲ್ಲವೂ ಸದ್ಗುರುನಾಥಂದೇ ಅದ ಅಂತ ನಿಶ್ಚಿಂತೆ ಆಗಿದ್ದೇವಂದ್ರ ಸದ್ಗುರುನಾಥ ತಾರಣ ಮಾಡ್ತಾನೆ. ಅಂತ ನಂಬಿಕೆ ಅಂತ ಶ್ರದ್ಧೆ ನಂಬಲ್ಲಿ ಬರ್ಬೇಕು. ಒಮ್ಮ ಅಕ್ಕಲ್ಕೋಟ್ ಶರಣರು ಪ್ರತಿ ಶಿವರಾತ್ರಿಯಲ್ಲಿ ಅಂದ್ರ ಶ್ರಾವಣ ಮಾಸದಲ್ಲಿ ಸದ್ಗುರುಗಳ ಜಾತ್ರೆಗೆ ಅಂದ್ರೆ ಬರ್ತಿದ್ರು ಸಿದ್ಧಾರೂಢರ ಮಠಕ್ಕೆ. ಎಲ್ಲಿದ್ದಲ್ಲಿ ಬರ್ತಿದ್ರು, ಪ್ರವಚನಕ್ಕೆ ಬರ್ತಿದ್ರು, ತಪ್ಪಿಸ್ತಿದ್ದಿಲ್ಲ. ಒಮ್ಮ ಗೋಕಾಕದಿಂದ ಬರುವಾಗ ಏನಾಯ್ತಂದ್ರ ನಡು ಘಟಪ್ರಭಾ ನದಿ ಅಂತ ತುಂಬಿ ಹರಿತಾ ಇತ್ತು. ಅವಾಗ ಬಂದ್ ನಿಂತ್ರು. ಅವು ನಾವೇನೋ ಇದ್ದಿದ್ದಿಲ್ಲ, ಎಲ್ಲಾ ಮಂದಿ ನೋಡಿದ್ರು ಇಷ್ಟು ತುಂಬಿ ಹರಿತಕ್ಕಂತ ನದಿಯನ್ನು ಹೆಂಗ್ ದಾಟೋದಪ್ಪ
ಅದ ಹಡಗ್ ಬರ್ಲಿಲ್ಲ ಅಂತ ನಿಂತು ಹೋದ್ರು. ಅವಾಗ ಒಕ್ಕಲ್ಕೋಟ್ ಶರಣರು ಅಲ್ಲೇ ನಿಂತ್ರು. ಎಲ್ಲಾ ಮಂದಿ ಅಂತಾರ, ಏನ್ ಮಾಡ್ತೀರಿ ತುಂಬಿ ಹೊತ್ತು ಮುಳುಗ್ಲಕತ್ತದ, ನಾವರ ಇಲ್ಲ ಹೋಗುನು ಬರ್ರಿ ಅಂದ್ರು. ಅವಾಗ ಅವ್ರು ನಿಂತ್ರು, ಎಲ್ಲಾ ಮಂದಿ ಹೋದ್ರು. ಅವಾಗ ಅವ್ರ ಅಂತಾರ, ಹೇ ಸದ್ಗುರುನಾಥ, ಭವನದಿಯನ್ನ ತಾರಣ ಮಾಡ್ತಿ ಅಂತ, ಭವಸಾಗರವನ್ನ ತಾರಣ ಮಾಡ್ತಿ ಅಂತ ಈ ಕ್ಷುಲ್ಲಕ ನದಿ ಏನ್ ದೊಡ್ಡ ಮಾತದ. ನಾ ಬರ್ಲಿಲ್ಲ, ಇವತ್ತು ಬರ್ಲಿಲ್ಲ ಅಂದ್ರೆ ನನ್ನ ನೇಮ ತಪ್ತದ, ಅದಕ್ಕೆ ನೀನೇ ಏನಾರ ಮಾಡಪ್ಪ ಅಂತ ತುಂಬಿ ಹರಿತಕ್ಕಂತ ನದಿ ಒಳಗೆ ಇಳಿದ್ರು ಯಾರು ಶರಣರು. ಅವ್ರಿಗೆ ಮುಣುಗುತ್ತೀನೋ ತೇಲ್ತೀನೋ ಸಾಯ್ತೀನಿ ಅನ್ನುವಂತ ಚಿಂತೆ ಇಲ್ಲ. ಸದ್ಗುರುನಾಥ್ ಏನಾರ ಮಾಡ್ಲಿ ಅಂತ ಸಣ್ಣ ಕೂಸುಗಳು ಹೆಂಗಿರ್ತಾವಲ್ಲ, ತಾಯಿ ಮೇಲೆ ಭಾರ ಇಟ್ಟು ಹಂಗ ಸಂಪೂರ್ಣ ಭಾರ ಸದ್ಗುರುವಿನ ಮೇಲೆ ಇಟ್ಟು ತುಂಬಿ ಹಳಿತಕ್ಕಂತ ನದಿ ಒಳಗ ಇಳಿದ್ರು. ಇಳಿದು ಸಿದ್ಧಾರೂಢ ಅಂತ ನಮ್ಮ ಮುಣುಗುಸಲ್ ಕತ್ತಾಗ ಸಿದ್ಧಾರೂಢ ಸದ್ಗುರುನಾಥ ಅಂದ್ರು. ಸದ್ಗುರುನಾಥ ಒಂದ್ ಹಡಗ್ ತಗೊಂಡ್ ಬಂದು ಸಿದ್ಧಾರೂಢ ದಂಡಿಗೆ ಇಳಿಸಿದ. ಯಾರಿಗಿ? ಶರಣಪ್ಪನ. ನೋಡ್ತಾರ ಆಮೇಲೆ ಸದ್ಗುರುನಾಥ ಇಲ್ಲ ಅಲ್ಲಿ. ನೀನೇ ಅಪ್ಪ ಬಂದು ನಮ್ಮನ್ನ ತಾರಣ ಮಾಡಿ ಅಂತ. ಇಂಥವೆಲ್ಲ ಈ ಸಂಸಾರದೊಳಗಿಂದು ನಮಗ್ ಸಂಸಾರದೊಳಗಿಂದು ಕಷ್ಟನೂ ಸದ್ಗುರುನಾಥ ಕಳಿತಾನ. ಅಷ್ಟೇ ಅಲ್ಲದೆ ಜನ್ಮ ಮರಣ ರೂಪ ಕಷ್ಟವನ್ನು ದುಃಖವನ್ನು ನಮಗ್ ಸದ್ಗುರುನಾಥ ಕಳಿತಾನ. ಅಂತಹ ಶ್ರದ್ಧೆ ನಂಬಿಕೆಯನ್ನ ಸದ್ಗುರುಗಳು ನಮ್ಮೆಲ್ಲರನ್ನು ಕೊಟ್ಟು